ಅಖಿಲ ಭಾರತ ಹೋರಾಟ ಸಮಿತಿ ಹಾಗೂ ಸಮಾನ ಮನಸ್ಕರ ವೇದಿಕೆ ಬಾಗೇಪಲ್ಲಿ ತಾಲೂಕು ಶಾಖೆ ವತಿಯಿಂದ ಪಟ್ಟಣದ ಗೂಡೂರು ವೃತ್ತದಲ್ಲಿ ದಲಿತ ನಾಯಕ ಜಿ ಮೂರ್ತಿ ಸ್ಮರಣಾರ್ಥಕವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಂಎಂ ರಾಜುರವರು ಮಾತನಾಡಿ, ಜಿ ಮೂರ್ತಿರವರು ನಮ್ಮ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವರು ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು. ಬುದ್ಧ ಹಾಗೂ ಬಾಬಾ ಸಾಹೇಬರ ಮಾರ್ಗದರ್ಶನದಲ್ಲಿ ನಡೆದಂತಹ ವ್ಯಕ್ತಿ. ಇಂದು ಅವರು ನಮ್ಮನ್ನು ಅಗಲಿರುವುದು ತುಂಬಾ ನೋವಿನ ಸಂಗತಿಯಾಗಿದೆ. ಜಿ ಮೂರ್ತಿರವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅವರ ಸ್ಮರಣಾರ್ಥಕವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ 6:30ರಿಂದ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದು, ನೂರಾರು ಬಡವರ ಹೊಟ್ಟೆ ತುಂಬಿಸುವ ಕಾರ್ಯ ಮಾಡಿರುವಂತಹ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಎಂದರು. ನಂತರ ಜಿಲ್ಲಾಧ್ಯಕ್ಷರು ಎಂವಿ ಲಕ್ಷ್ಮೀ ನರಸಿಂಹಪ್ಪ ಮಾತನಾಡಿ, ಜಿ ಮೂರ್ತಿರವರ ಅಗಲಿಕೆ ಅವರ ಕುಟುಂಬಕ್ಕೆ ಮಾತ್ರವಲ್ಲದೆ ನಮ್ಮ ದಲಿತ ಸಮುದಾಯಕ್ಕೆ ನಷ್ಟವಾಗಿ ಪರಿಗಣಿಸುತ್ತೇನೆ. ಬಡವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿದವರು. ದಲಿತ ನಾಯಕರು ಎಲ್ಲರೂ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ದಾಸಯ್ಯಗಾರಿಪಲ್ಲಿ ನಾಗಪ್ಪ, ಜಿಲ್ಲಾ ಗೌರವಾಧ್ಯಕ್ಷರಾದ ಜಿಎಲ್ ರಾಮಾಂಜನೇಯಪ್ಪ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾದ ವಿಜಯ್, ದಲಿತ ಮುಖಂಡರಾದ ಚಿನ್ನಪೂಜಪ್ಪ, ಯಲ್ಲಂಪಲ್ಲಿ ಶಿವಪ್ಪ, ಕೆವಿ ಈಶ್ವರಪ್ಪ, ಆಂಜಿನಪ್ಪ, ಶಿಕ್ಷಕರಾದ ಎನ್ ಈಶ್ವರಪ್ಪ, ನಾರಾಯಣಪ್ಪ, ನರಸಿಂಹಪ್ಪ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಬಂಧುಗಳೇ, ಏನು ಈ ದಿನ ನಮ್ಮೆಲ್ಲರನ್ನ ಅಗಲಿದಂತಹ ದಲಿತ ನಾಯಕ ಹಾಗೂ ಬೌದ್ಧ ದಿಕ್ಕು ಜಿ ಮೂರ್ತಿರವರ ಅಗಲಿಕೆಯಿಂದ ಅವರ ಸ್ಮರಣಾರ್ಥವಾಗಿ ಈ ದಿನ ಬಡವರಿಗೆ, ಹಸಿದವರಿಗೆ ಅನ್ನವನ್ನು ನೀಡುವಂಥ ಅನ್ನದಾನ ಕಾರ್ಯಕ್ರಮವನ್ನು JBM ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ವತಿಯಿಂದ ಹಾಗೂ ಸಮಾನ ಮನಸ್ಕರ ವೇದಿಕೆಯಿಂದ ನಾವು ಏರ್ಪಾಡು ಮಾಡಿದ್ದೀವಿ. ಈ ದಿನ ಮೂರ್ತಿಯವರ ಅಗಲಿಕೆ ನಮಗೆಲ್ರಿಗೂ ಕೂಡ ಈ ಒಂದು ದಲಿತ ಸಮುದಾಯಕ್ಕೆ ಆದಂಥ ನಷ್ಟವಾಗಿ ನಾವು ಪರಿಗಣಿಸ್ತಾ ಇದ್ದೀವಿ. ಏನು ಈ ಬಡವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡಿ ರಾಜ್ಯ ಮಟ್ಟದ ಅಧಿಕಾರಿಗಳೊಂದಿಗೂ ಕೂಡ ಮಾತನಾಡುತ್ತಾ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದಂಥ ಪಾಚ್ಪಾಳ್ಯ ಜಿ ಮೂರ್ತಿರವರು ನಮ್ಮನ್ನಾಗಲಿರುವುದು ತುಂಬ ನೋವಿನ ಸಂಗತಿ. ಅವರ ಒಂದು ಈ ಸ್ಮರಣಾರ್ಥವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಬಂಧುಗಳೇ, ಮೂರ್ತಿರವರ ಅಗಲಿಕೆ ಕೇವಲ ಅವರ ಕುಟುಂಬಕ್ಕೆ ಅಲ್ಲ, ಇಡೀ ದಲಿತ ಸಮುದಾಯಕ್ಕೆ ಆದಂಥ ನಷ್ಟವಾಗಿದೆ. ಇಂತಹ ನಾಯಕರು ತಮ್ಮ ಆರೋಗ್ಯದ ಕಡೆ, ದಲಿತ ನಾಯಕರು ಸಮಾಜದ ಅಭಿವೃದ್ಧಿಗಾಗಿ ಏನು ಶ್ರಮವಹಿಸ್ತೀರ ಅದೇ ರೀತಿಯಾಗಿ ತಮ್ಮ ಆರೋಗ್ಯದ ಕಡೆಗೂ ಕೂಡ ಗಮನವನ್ನು ಹರಿಸಬೇಕು ಅಂತೇಳಿ ಈ ಮೂಲಕ ನಾವು ಮೂರ್ತಿರವರನ್ನು ನೆನೆಸ್ಕೊಳ್ಳುತ್ತಾ ಈ ಒಂದು ಅನ್ನದಾನ ಕಾರ್ಯಕ್ರಮ ಅವರು ಬದುಕಿದ್ದಾಗಲೂ ಕೂಡ ಬಡವರ ಏನು ಅವರ ಕಷ್ಟ ನೋವುಗಳಿತ್ತು ಆ ನೋವುಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ಜಿ ಮೂರ್ತಿ ಅವರಾಗಿದ್ದರು. ಅವರ ಅಗಲಿಕೆ ನಮ್ಮ ಎಲ್ರಿಗೂ ಕೂಡ ತುಂಬ ನೋವನ್ನುಂಟು ಮಾಡಿರುವಂಥ ಸಂಗತಿಯಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಸಮಾಜದ ಅಭಿವೃದ್ಧಿಗೆ ಯಾವ ರೀತಿ ನಾವು ಶ್ರಮ ವಹಿಸ್ತೀವಿ ಅದೇ ರೀತಿ ನಮ್ಮ ಆರೋಗ್ಯದ ದೃಷ್ಟಿ ಕೂಡ ಗಮನ ಹರಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇವತ್ತು ಬಹಳ ನೋವಿನ ಸಂಗತಿಯಾದಂಥ ದಿನ. ನಮ್ಮನ್ನೆಲ್ಲ ಅಗಲಿರುವಂಥ ಜಿ ಮೂರ್ತಿಯವರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಶಿಕ್ಷಣಕ್ಕಾಗಿ ಬಹಳ ಶ್ರಮ ಪಡುವಂಥವರು. ಏನು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಭಾಳ ಸಣ್ಣ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಮಾಡಿದಂಥ ವ್ಯಕ್ತಿ. ಏನು ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆದಂಥ ಒಂದು ಹಾದಿ ಭಾಳ ನಾವು ಮರೆಯೋಕ್ಕಾಗದಿರುವಂಥ ವಿಚಾರ. ಇವತ್ತಿನ ದಿನ ಅವರ ಕುಟುಂಬ ಜೊತೆಗೆ ನಮ್ಮ ಸಂಘಟನೆ, ಅದೇ ರೀತಿ ಇಡೀ ದಲಿತ ಸಮುದಾಯದ ಒಂದು
ಏನು ಒಬ್ಬರ ನಾಯಕರಾಗಿ ಗುರುತಿಸಿಕೊಂಡಂಥ ಮೂರ್ತಿಯವರು ಇವತ್ತಿಲ್ಲ ಅನ್ನೋದೇ ಒಂದು ನೋವಿನ ಸಂಗತಿ. ಈ ಒಂದು ದಿನದ ಅಂಗವಾಗಿ ಬಹಳ ನಮ್ಮ ಸಂಘಟನೆಯ ಎಲ್ಲ ಜಿಲ್ಲಾಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಗೌರವಾಧ್ಯಕ್ಷರಿಂದ ನಮ್ಮ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ನಮ್ಮ ರಾಜ್ಯ ಉಪಾಧ್ಯಕ್ಷ ನಾಗಪುರದಿಂದ ಹಿಡಿದು ಎಲ್ಲರೂ ಬಹಳ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಕನಸು ಏನಾಗಿತ್ತು ಅಂದರೆ ಬಡತನವನ್ನು ನೀಗಿಸಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಶಿಕ್ಷಣದಲ್ಲಿ ಏನು ಜೀವನ ಇದೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟುವಂಥವ್ರು ಜಿ ಮೂರ್ತಿ ಅವರು. ಇವತ್ತಿನ ದಿನ ಇದು ಬಡವರಿಗೆ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ನೋಡಿ, ಇಲ್ಲಿ ಸುಮಾರು ಜನ ಬಡಪಾಯಿಗಳು ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಹೋಗ್ತಾರೆ. ಅವರು ಹೊಟ್ಟೆಗೆ ತಿಂದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವರು ನಿಜವಾಗ್ಲೂ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ 6:30ಯಿಂದ ಪ್ರಾರಂಭ ಮಾಡಿದ್ದಾರೆ. ಸುಮಾರು 100 ಜನಕ್ಕೆ ಇವತ್ತು ಏನು ಒಂದು ತಿಂಡಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನನ್ನನ್ನು ಇಲ್ಲಿ ಕರೆಸಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವರು ಒಂದು ಅನುವು ಮಾಡಿಕೊಟ್ಟಿರೋದಕ್ಕೆ ನಾನು ನಮ್ಮ ಸಂಘಟನೆಯ ಎಲ್ಲ ಹಿರಿಯರು ಮತ್ತು ಕಿರಿಯರಿಗೆ ನಾನು ಜೈ ಭೀಮ್ ಅಭಿನಂದನೆಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಸಿಕೊಂಡ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.